ನಮಸ್ತೆ. ನಾನು ವೀರಕಪುತ್ರ ಶ್ರೀನಿವಾಸ್. ನನ್ನ ಧ್ವನಿ ಈಗ ಕೇಳಿಸ್ತಿದೆ ಅಂತ ಭಾವಿಸ್ತೇನೆ. ಬೆಳಗಾವಿ ರಾಯಣ್ಣ ಪುಟ ಕನ್ನಡ ಚಳವಳಿ ಲೋಕಕ್ಕೆ ಒಂದು ವರ. ನಾನು ತುಂಬ ವರ್ಷಗಳಿಂದ ಅದನ್ನು ನೋಡ್ತಿದ್ದೇನೆ. ಯಾವುದೇ ನಿರೀಕ್ಷೆಗಳಿಲ್ಲದೆ, ಪ್ರತಿಫಲಾಪೇಕ್ಷೆಗಳಿಲ್ಲದೆ, ಫಲಾಪೇಕ್ಷೆಗಳಿಲ್ಲದೆ ಕನ್ನಡದ ಕೆಲಸ ಅಂತ ಅನಿಸಿದರೆ, ಸರಿ ಅನಿಸಿದರೆ ಅದರ ಪರವಾಗಿ ನಿಲ್ಲುವಂತಹ, ಧ್ವನಿಯಾಗುವಂತಹ ಒಂದು ಪುಟ ಬೆಳಗಾವಿ ರಾಯಣ್ಣ. ಒಂದು ಪತ್ರಿಕೆಯಷ್ಟೇ ಪ್ರಭಾವಿಯಾಗಿ ಕೆಲಸ ಮಾಡ್ತಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂತಹ ಪುಟದಲ್ಲಿ ನಾನಿವತ್ತು ಮಾತನಾಡ್ತಿರುವಂತಹ ವಿಷಯ ನನ್ನ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುರಿತಾಗಿರುವಂತಹದ್ದು. ನಿಮಗೆ ಗೊತ್ತಿದೆ, ತುಂಬ ಜನರಿಗೆ ಅವರ 2009ರಲ್ಲಿ ತೀರು ಹೋದ್ಮೇಲೆ ಅಭಿಮಾನ ಸ್ಟುಡಿಯೋದಲ್ಲಿ, ಅಂದರೆ ಹಿರಿಯ ನಟ ಬಾಲಣ್ಣನವರ ಅಭಿಮಾನ ಸ್ಟುಡಿಯೋದಲ್ಲಿ ಯಜಮಾನರ ಅಂತ್ಯ ಸಂಸ್ಕಾರ ಆಗಿತ್ತು. ಅಂತ್ಯ ಸಂಸ್ಕಾರಕ್ಕೆ ಅವರ ಬಾಲಣ್ಣನವರ ಮಗ ಗಣೇಶ್ ಅವರೇ ಒಪ್ಪಿಗೆ ಕೊಟ್ಟು ಅಲ್ಲಿ ಮಾಡಿಸಿದರು. ಆಗಿನ ಸರ್ಕಾರ, ಯಡಿಯೂರಪ್ಪನವರು, ನಮ್ಮ ಯಜಮಾನರ ಕುಚುಕು ಅಂಬರೀಷ್ ಅವರು ಎಲ್ಲ ಮುತುವರ್ಜಿ ವಹಿಸಿ ಅಲ್ಲಿ ಅಂತ್ಯ ಸಂಸ್ಕಾರ ಆಯಿತು. ಅಂತ್ಯ ಸಂಸ್ಕಾರ ಆದಮೇಲೆ ಅಷ್ಟೇ ಗೊತ್ತಾಯಿತು, ಅಲ್ಲಿ ಈಗಾಗಲೇ ಅವರ ಕುಟುಂಬದ ಜಗಳ ಇದೆ, ಅದು ಕೋರ್ಟಲ್ಲಿದೆ ಅಂತ ಹೇಳಿ. ಅದು ಎಷ್ಟೆಷ್ಟು ಸಂಧಾನ ಸಭೆಗಳು ಆದವು ಅಂಬರೀಷ್ ಅವರ ನೇತೃತ್ವದಲ್ಲಿ, ಸರ್ಕಾರದ ಮಟ್ಟದಲ್ಲಿ, ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ. ಬಟ್ ಯಾವುದೂ ಕೂಡ ಫಲಪ್ರದವಾಗಲಿಲ್ಲ. ಯಾಕೆ ಅಂತಂದರೆ, ಬಾಲಣ್ಣನವರ ಮೊಮ್ಮಕ್ಕಳ ಒಂದು ಗಲಾಟೆ ಏನಿತ್ತು, ಹಠ ಏನಿತ್ತು, ಅದು ಯಾರ್ದೋ ಸಂಧಾನದಿಂದ ಸರಿ ಹೋಗುವಂಥದ್ದಾಗಿರಲಿಲ್ಲ. ಆ ಕಾರಣಕ್ಕಾಗಿ ಅದು 6 ವರ್ಷ ಆದರೂ 7 ವರ್ಷ ಆದರೂ ಕೂಡ ಏನೂ ಆಗದೆ ಉಳಿದಾಗ ನಮ್ಮ ಭಾರತಿ ಮೇಡಮ್ ಅವರು ಇಲ್ಲಿ ಅಭಿಮಾನ್ ಸ್ಟುಡಿಯೋ ಬೇಡ, ನಾವು ಮೈಸೂರಿಗೆ ಹೊರಟ್ಬಿಡ್ತೀವಿ ಅಂತ ಹೇಳಿ ಹೋದರು. ಅಲ್ಲಿ ಮೈಸೂರಿಗೆ ಹೋದ ನಂತರದಲ್ಲಿ ಈ ಕೇಸನ್ನು ಇಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಜಮಾನರ ಪುಣ್ಯಭೂಮಿ ಇರಬೇಕು ಅನ್ನೋಂಥ ಒಂದು ಹಕ್ಕೊತ್ತಾಯವನ್ನು ಕೋರ್ಟಿನಲ್ಲಿ ನಿಂತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಮುಂದುವರಿಸ್ಕೊಂಡು ಬಂದಿತ್ತು ಈ 7 ವರ್ಷಗಳ ಅವಧಿಯಲ್ಲಿ. ಸೊ ಈಗ ಕಳೆದ 6 ತಿಂಗಳ ಹಿಂದೆ ಆ ಒಂದು ಕೇಸಿಗೆ ಒಂದು ಅಂತ್ಯ ಅಂತ ಆಯಿತು. ಏನು ಅಂದರೆ, ಸರ್ಕಾರದವರು ಕೇಳಬೇಕು ಅಥವಾ ಕುಟುಂಬದವರು ಕೇಳಬೇಕು, ಅಭಿಮಾನಿಗಳಾಗಿ ನಿಮಗೆ ಯಾವುದೇ ಹಕ್ಕಿಲ್ಲ, ನೀವ್ಯಾಕೆ ಇಲ್ಲಿ ಬಂದು ಕೇಳ್ತಾ ಇದ್ದೀರಿ ಅನ್ನೋಂತಹ ವಿಷಯವನ್ನು ಕೋರ್ಟು ಒತ್ತಿ ಹೇಳಿ ಕೊನೆಗೆ ಅದನ್ನು ಸರ್ಕಾರದ ಮಡಿಲಿಗೆ, ಸರ್ಕಾರದ ಅಂಗಳಕ್ಕೆ ಆ ಚೆಂಡನ್ನು ಎಸ್ತು ಬಿಡ್ತು. ನೀವು ಹೋಗಿ ಸರ್ಕಾರವನ್ನು ಕೇಳ್ಕೊಳ್ಳಿ, ಅಭಿಮಾನ್ ಸ್ಟುಡಿಯೋದಲ್ಲಿ ನಿಮಗೆ ಪುಣ್ಯಭೂಮಿ ಬೇಕು ಅನ್ನೋದಾದರೆ ಸರ್ಕಾರವನ್ನು ಕೇಳಿ, ನಮ್ಮನ್ನಲ್ಲ, ಕೋರ್ಟನ್ನಲ್ಲ, ಅಥವಾ ನೀವು ಕೇಳಬೇಕಾದವ್ರು ನೀವಲ್ಲ ಅನ್ನುವಂತಹ ವಿಷಯವನ್ನು ಸ್ಪಷ್ಟಪಡಿಸಿ ಸರ್ಕಾರದ ಅಂಗಳಕ್ಕೆ ಆ ಪುಣ್ಯಭೂಮಿ ಚೆಂಡನ್ನು ಎಸ್ತು ಬಿಡ್ತು. ನಾವು ಆ ವಿಷಯವನ್ನು ಇಟ್ಕೊಂಡು 3-4 ಜನ ಸಚಿವರುಗಳನ್ನು, ಶಾಸಕರನ್ನ ಭೇಟಿ ಮಾಡಿ ಹೀಗಾಗ್ತಿದೆ, ಅವರ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಹಕಾರ ಕೊಡಿ ಅಂತ ಕೇಳಿದರೆ ಯಾರೂ ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ. ಆದ್ದರಿಂದ ನಾವೀಗ ಹೋರಾಟದ ಹಾದಿಯನ್ನು ಹಿಡಿದಿದ್ದೇವೆ. ಈ ಹೋರಾಟದ ಹಾದಿ ಎಂತಹದ್ದು ಅಂತಂದರೆ, ರಾಜ್ಯದ ಪ್ರತಿಯೊಬ್ಬ ಅಭಿಮಾನಿಯದು, ಪ್ರತಿಯೊಬ್ಬ ಅಭಿಮಾನಿಯ ಅವನ ಅಂತರಂಗದ ಕೂಗದು. ರಾಜಧಾನಿಯಲ್ಲಿ ಮೇರು ನಟನಿಗೆ ಅಂಗೈಯಗಲ ಜಾಗ ಇಲ್ವಾ ಅನ್ನೋಂತಹದ್ದು ನಮ್ಮ ಪ್ರಶ್ನೆ. ಬಾಲಣ್ಣನವರ ಮೊಮ್ಮಕ್ಕಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ, ಅಭಿಮಾನಿಗಳು ಅಲ್ಲಿ ದರ್ಶನ ಮಾಡಲಿಕ್ಕೆ ಹೋದರೆ ಅಲ್ಲಿ ಕೋರ್ಟಿನ ಭಾವಚಿತ್ರವನ್ನು ಹಾಕಿ ಅತಿಕ್ರಮ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅಂತ ಹಾಕ್ತಾರೆ. ಅಭಿಮಾನಿಗಳು ಯಜಮಾನರನ್ನ ದರ್ಶನ ಮಾಡೋಕೆ ಹೋದರೆ ಅದು ಅತಿಕ್ರಮ ಪ್ರವೇಶವಂತೆ. ಅದು ಒಂದು. ಎರಡನೆಯದು, ನಾವಲ್ಲಿ ಯಜಮಾನರ ಹುಟ್ಟುಹಬ್ಬ ಮಾಡಬೇಕು ಅಂದರೆ, ಪುಣ್ಯಸ್ಮರಣೆ ಮಾಡಬೇಕು ಅಂದರೆ ಸುಮಾರು ಪರ್ಮಿಷನ್ಗಳನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಬೇಕು, ಮತ್ತು DCP ಆಫೀಸಲ್ಲೂ ಹೋಗಿ ಕೂತ್ಕೋಬೇಕು. ಆಮೇಲೆ
ಇವ್ರ ಕುಟುಂಬದವ್ರ ಜೊತೆಗೆ ನೀವು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಹೇಳಿ ಅವರ ಕಂಡೀಷನ್ಸ್ ಇರ್ತವೆ, ಅವನ್ನೆಲ್ಲ ನಿಭಾಯಿಸಬೇಕು. ಕೊನೆಗೆ ಅವರು ಕೊಟ್ಟಷ್ಟು ಜಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿ ಹಬ್ಬ ಗೆದ್ವಿ ಅಂತ ಬರಬೇಕು. ಇಂತಹ ಹೀನ ಸ್ಥಿತಿ ಯಾವ ರಾಜ್ಯದ ಯಾವ ಅಭಿಮಾನಿಗೂ ಬರಬಾರ್ದು. ನಾವು ಅಭಿಮಾನದಿಂದ ಹೋಗೋ ನಮಗೇನದು ರಾಜಕೀಯ ಕಾರಣಕ್ಕೋ, ಜಾತಿ ಕಾರಣಕ್ಕೋ, ಅಧಿಕಾರದ ಕಾರಣಕ್ಕೋ ಅಥವಾ ಹಣದ ಕಾರಣಕ್ಕೋ ನಾವು ಯಾರು ಕೂಡ ಅಭಿಮಾನ ಸ್ಟುಡಿಯೋಕ್ಕೆ ಹೋಗಲ್ಲ. ಅದು ಅಭಿಮಾನದ ಕಾರಣಕ್ಕೆ ನಿಸ್ವಾರ್ಥದಿಂದ ನಾವು ಹೋಗಿ ಪೂಜೆ ಮಾಡಿ ಬರ್ತೀವಿ. ಒಂದು ದೇವಸ್ಥಾನಕ್ಕೆ ದೇವ್ರು ನೋಡಲಿಕ್ಕೆ ಹೋದಷ್ಟೇ ಪ್ರೀತಿಯಿಂದ, ಅಭಿಮಾನದಿಂದ, ಭಕ್ತಿಯಿಂದ ಅಲ್ಲಿಗೆ ಹೋಗುವಂತಹ ಸಂಖ್ಯೆ ಲಕ್ಷಾಂತರ ಇದೆ. ಕಳೆದ ಯಜಮಾನರ ಚಿತ್ರರಂಗಕ್ಕೆ ಬಂದು 50 ವರ್ಷ ಆದ ಹೊತ್ತಲ್ಲಿ ಒಂದು ಕಟೌಟ್ ಜಾತ್ರೆ ಅಂತ ಮಾಡಿದರೆ 2.25 ಲಕ್ಷ ಜನ ಬಂದಿದ್ದಾರೆ ಅಲ್ಲಿಗೆ. ಅಂತಹ ಸ್ಥಳವನ್ನು 2.25 ಲಕ್ಷ ಜನರ ಭಾವನೆಗಳನ್ನು, ಅಂದರೆ ಅಲ್ಲಿಗೆ ಬರುವಷ್ಟು ಜನ 2.25 ಲಕ್ಷ ಜನ, ಅದರಲ್ಲಿ ಬರ್ದೇನೆ ನಮ್ಮ ಯಜಮಾನರದ್ದು ಪುಣ್ಯಭೂಮಿ ಅವರ ಅಂತ್ಯ ಸಂಸ್ಕಾರಗೊಂಡಂತಹ ಜಾಗದಲ್ಲಿಯೇ ಆಗಲಿ ಅಂತ ನಿರೀಕ್ಷೆ ಇಟ್ಟು ಕಾಯ್ತಿರುವಂಥವರ ಸಂಖ್ಯೆ ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲ ಅಲ್ಲಿಗೆ ಬರೋಕ್ಕಾಗದೇ ಇರಬಹುದು, ಆದರೆ ಅವರ ಪ್ರತಿನಿಧಿಗಳಾಗಿ ಬಂದಂತಹ ಜನ 2.25 ಲಕ್ಷ ಜನ. ಅಂತಹ ಅಭಿಮಾನಿಗಳ ಭಾವನೆಗಳನ್ನು ನೀವು ಧಿಕ್ಕರಿಸೋದಾದರೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಲ್ಲ. ಸೆಪ್ಟೆಂಬರ್ 18 ಮತ್ತು ಡಿಸೆಂಬರ್ 30ಕ್ಕೆ ಅಲ್ಲಿ ಹೂವು ಅಲಂಕಾರ ಮಾಡಲಿಕ್ಕೆ ಬಿಡಲಿಲ್ಲ. ಅವರ ಸಮಾಧಿ, ಯಜಮಾನರ ಪುಣ್ಯಭೂಮಿ ಅಂತ ನಾವೇನು ಕರಿತೀವಿ, ನಿಮ್ಗೆ ಅರ್ಥ ಆಗಲಿ ಅಂತ ಸಮಾಧಿ ಅಂತ ಹೇಳ್ತಾ ಇದ್ದೀವಿ, ಅದರ ಮೇಲೆ ಹೂವಿನ ಅಲಂಕಾರ ಮಾಡಲಿಕ್ಕೆ ಬಿಡಲಿಲ್ಲ ಈ ಸಲ. ಅಷ್ಟೆಲ್ಲ ಅವಮಾನಗಳನ್ನು ಎದುರಿಸಿ ಮೇರು ನಟನ ದರ್ಶನ ಮಾಡ್ಕೊಬರ್ಬೇಕಾ, ಮೇರು ನಟನ ಪುಣ್ಯಸ್ಮರಣೆ ಮಾಡಬೇಕಾ, ಮೇರು ನಟನ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾ, ಅಷ್ಟು ಕಷ್ಟಪಡಬೇಕಾ? ಇದ್ಯಾವುದು ವಿವಾದಾತ್ಮಕವಾದ ಬಾಬರಿ ಮಸೀದಿ ಥರದೊಂದು ದೊಡ್ಡ ಪ್ರಕರಣ ಹೋಗ್ಲಿ? ಇಲ್ಲ ತಾನೆ, ಒಬ್ಬ ಕನ್ನಡದ ಅಭಿಮಾನಿಸುವ ವಿಷಯ ಅಲ್ವಾ? ಅದು ಕೂಡ ಬಾಲಣ್ಣನ ಮೊಮ್ಮಕ್ಕಳಿಗೆ ಸರ್ಕಾರ 20 ಎಕರೆಯನ್ನು ಅನುದಾನದ ರೂಪದಲ್ಲಿ ಕೊಟ್ಟಿರುವಂತಹದ್ದು. ಅದು ಅವರ ಖಾಸಗಿ ಸ್ವತ್ತಲ್ಲ. ಆ 20 ಎಕರೆಯಲ್ಲಿ 10 ಎಕರೆನ ಮಾರಾಟ ಮಾಡ್ಕೊಂಡು ಲೇಔಟ್ ಮಾಡ್ಕೊಂಡು ತಿಂದು ಕುಡಿದು ತೇಗ್ಬಿಟ್ಟಿದ್ದಾರೆ. ಆ 10 ಎಕರೆ ಮಾರಾಟ ಮಾಡ್ಕೊಂಡ್ರೆ ಅವ್ರಿಗೆ ಸಮಸ್ಯೆನೇ ಅಲ್ಲ. ಅಲ್ಲಿ ಎಲ್ಲೋ ಯಜಮಾನರು ಮಲಗಿರೋ ಒಂದಷ್ಟು ಜಾಗವನ್ನು, ಪುಣ್ಯಭೂಮಿಯನ್ನು, ದರ್ಶನ ಸ್ಥಳವನ್ನು ಹೊಡೆದಾಕಬೇಕು ಅಂತ ಸಂಚು ಮಾಡ್ತಿದ್ದಾರೆ. ಅಭಿಮಾನಿಗಳು ಅಲ್ಲಿಗೆ ಬರಬಾರ್ದು ಅನ್ನೋಂತಹದ್ದು ಪಿತೂರಿ ನಡೆಸ್ತಾ ಇದ್ದಾರೆ. ಮೊನ್ನೆ ಮಠ ಮಧ್ಯಾಹ್ನ ಯಜಮಾನರ ಬ್ಯಾನರನ್ನು ಕಿತ್ತು ಪಕ್ಕಕ್ಕೆ ಎತ್ತಿಟ್ಬಿಟ್ಟಿದ್ದಾರೆ. ನಾವು ಹೋಗಿ ಕೇಳಿದಾಗ ಅಯ್ಯೋ ಅದೇನೋ ಆಗೋಗಿದೆ ಎತ್ತಿಡ್ತೀವಿ ಅಂತ, ಆಗ ಬಂದು ಬ್ಯಾನರನ್ನು ಎತ್ತಿಟ್ಟಿದ್ದಾರೆ. ನಮಗೆ ಇದೆಲ್ಲ ಅಲ್ಲಿ ಪರ್ಮಿಷನ್ ಕೊಡದೇ ಇರುವಂಥದ್ದು, ಅತಿಕ್ರಮ ಪ್ರವೇಶ ಅಂತ ಹೇಳುವಂಥದ್ದು, ಬ್ಯಾನರನ್ನು ಎತ್ತಿ ಪಕ್ಕಿಟ್ಟು ಅವ್ರ ತಲೆ ಭಾಗದಲ್ಲಿ ಅವ್ರನ್ನ, ಈಗ ಸಾಮಾನ್ಯವಾಗಿ ಪ್ರತಿ ಒಬ್ಬ ವ್ಯಕ್ತಿಯ ಸಮಾಧಿ ಹತ್ರ ಅವ್ರದ್ದೊಂದು ಹೆಸರು ಏನೋ ಬರೆದಿರ್ತೀವಿ, ಫೋಟೋ ಏನೋ ಹಾಕಿರ್ತೀವಿ. ಇಲ್ಲಿ ಯಜಮಾನ್ರ ಹತ್ರ ಕೂಡ ಒಂದು ದೊಡ್ಡ ಫೋಟೋ ಇದೀವಿ, ಆ ಫೋಟೋನೇ ಎತ್ತಿಬಿಟ್ಟಿದ್ದಾರೆ ಮಠ ಮಧ್ಯಾಹ್ನ. ಅಂದರೆ ಏನು ಉದ್ದೇಶ? ಇವತ್ತು ಫೋಟೋ ಎತ್ತಿಟ್ಟವರು ನಾಳೆ ಸಮಾಧಿ ಕೆಡವಲ್ಲ ಅನ್ನೋಂಥದ್ದಕ್ಕೆ ಏನು ಗ್ಯಾರಂಟಿ? ನಮ್ಮ ಆತಂಕ, ನಾವು ಹೋಗಿ ಯಾವಾಗೂ ಅಲ್ಲೇ ಕಾಯ್ತಾ ಇರೋಕ್ಕಾಗುತ್ತಾ? ಆಗಲ್ವಲ್ಲ. ಈ ಕಾರಣಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ಸರ್ಕಾರ ಇದರಲ್ಲಿ ಭಾಗವಹಿಸಬೇಕು, ಅಂದರೆ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವಂತಹದ್ದು ನಮ್ಮ ಅಹವಾಲು. ಆದರೆ ಸರ್ಕಾರ ಇದುವರೆಗೂ ಆ ವಿಷಯವಾಗಿ ಯಾವುದೇ ಗಮನ ಹರಿಸ್ತಾ ಇರೋದ್ರಿಂದ ವಿಧಿ ಇಲ್ಲದೆ ನಾವು ಈ ಡಿಸೆಂಬರ್ 17ಕ್ಕೆ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಫ್ರೀಡಮ್ ಪಾರ್ಕಲ್ಲಿ. ತುಂಬ ದೊಡ್ಡ ನೈತಿಕ ಬಲ ಏನು ಅಂತಂದರೆ, ಕಾವೇರಿ, ಮಹದಾಯಿ ಈ ಹೋರಾಟಗಳ ನಂತರದಲ್ಲಿ ಕನ್ನಡದ ಅಷ್ಟೂ ಸಂಘಟನೆಗಳು ಬೆಂಬಲ ಕೊಟ್ಟಂತಹ ಮೊಟ್ಟ ಮೊದಲ ಚಳುವಳಿ ಯಜಮಾನರ ಈ ಪುಣ್ಯಭೂಮಿ ಹೋರಾಟದ ಚಳುವಳಿ ಅಂತ ನಾನು ಭಾವಿಸ್ತೀನಿ. ಹೋರಾಟ ಕನ್ನಡದ ಅಷ್ಟೂ ಸಂಘಟನೆಗಳು ಬೆಂಬಲವಾಗಿ ಕೊಟ್ಟಿದ್ದಾವೆ. ಆ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಫ್ರೀಡಮ್ ಬರ್ಗೆ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಬರ್ತಿದ್ದಾರೆ. ಅವತ್ತು ರಾಜ್ಯದ ಪ್ರಮುಖ ಸಾಹಿತಿಗಳು, ಚಿಂತಕರು, ಕನ್ನಡ ಪರ ಹೋರಾಟಗಾರರು ನಮ್ಮ ಜೊತೆಯಾಗಿ ನಿಂತು ಇವರು ಕೇಳುತ್ತಿರೋದ್ರಲ್ಲಿ ನ್ಯಾಯ ಇದೆ, ಇವರಿಗೆ ಏನು ಬೇಕಾಗಿಲ್ಲ, ಇವರು ಕೇಳ್ತಿರುವಂಥದ್ದು ಒಂದು ಅಂಗೈಯಾಗಲ ಜಾಗ ತಾನೇ, ಅದನ್ನು ಕೊಡಬೇಕು ಅನ್ನೋಂಥ ಒಂದು ಹಕ್ಕೊತ್ತಾಯವನ್ನು ಕನ್ನಡಿಗರು ಅಭಿಮಾನಿಗಳ ಪರವಾಗಿ ಮಂಡಿಸ್ತಾ ಇದ್ದಾರೆ. ಆ ಹೋರಾಟಕ್ಕೆ ಈ ಬೆಳಗಾವಿ ರಾಯಣ್ಣ ಪುಟದ ಎಲ್ಲ ಅನುಯಾಯಿಗಳು ಏನಿದ್ದೀರಿ, ನೀವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಸ್ವಯಂ ಪ್ರೇರಣೆಯಿಂದ. ಅರ್ಥ ಮಾಡ್ಕೊಳ್ಳಿ, ಸರ್ಕಾರಗಳಿಗೆ ರಾಜಧಾನಿಯಲ್ಲಿ ಎಕರೆಗಟ್ಟಲೆ ಜಾಗಗಳನ್ನು ಬೇರೆ ಬೇರೆ ಭಾಷೆಯವರಿಗೆ ಸಮುದಾಯ ಭವನಗಳ ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ.
ಆಯಾ ಭಾಷೆ ಜನರುಗಳಿಗೆ 100 ಎಕರೆಗಳನ್ನು ಮಾಲ್ಗಳು ಕಟ್ಕೊಳ್ಳಕ್ಕೆ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಕೊಟ್ಟಿದ್ದಾರೆ. ಇವತ್ತೆಲ್ಲ ಕೆರೆಗಳ ಈ ಒಂದು ಸಣ್ಣ ಮಳೆ ಬಂದರೆ ಮನೆಗಳಿಗೆ ನೀರು ಯಾಕೆ ಬರ್ತಿದೆ ಹೇಳಿ ಬೆಂಗಳೂರಲ್ಲಿ? ಅಂದರೆ ಆ ನೀರು ಎಷ್ಟು ಕೆಂಪೇಗೌಡರು ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಅಂದರೆ, ಒಂದು ಕೆರೆ ಹರಿದು ತುಂಬಿದರೆ ಇನ್ನೊಂದು ಕೆರೆಗೆ ನೀರು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಚೈನ್ ಸಿಸ್ಟಮ್ ಥರ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಹಾಗೆ. ಸೊ ಈಗೇನು ಮಾಡಿದ್ದಾರೆ, ನೀವು ಆ ನೀರು ಹರಿದು ಬರೋ ಜಾಗದಲ್ಲಿ ಆ ಕೆರೆನ ಒತ್ತುವರಿ ಮಾಡ್ಕೊಂಡು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ರೆ ಆ ನೀರು ಎಲ್ಲಿ ಹೋಗುತ್ತೆ? ಪಾಪ ಅದಕ್ಕೆ ಗೊತ್ತಿಲ್ವಲ್ಲ ನೀವು ಒತ್ತುವರಿ ಮಾಡಿರೋದು, ನಿಮ್ಮ ನೀಚತನ ಗೊತ್ತಿಲ್ವಲ್ಲ. ಅದಕ್ಕೆ ಅದನ್ನು ತುಂಬ ಹರ್ಕೊಂಬಂದು ಮನೆಗಳೊಳಗೆ ಬರ್ತಿದೆ. ಸೊ ಹೀಗೆ 100 ಎಕರೆಗಳನ್ನು 1000 ಎಕರೆನ ಅಪಾರ್ಟ್ಮೆಂಟ್ ಮಾಡೋಕ್ಕೆ ಒತ್ತುವರಿ ಮಾಡ್ಕೊಂಡಿದ್ದೀರಿ. ಆದರೆ ಅಂಗೈಯಾಗಲ ಜಾಗ ಕೇಳಿದರೆ ಮಾತ್ರ ನಿಮಗೆ ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಿಲ್ಲ. ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದನ್ನು ಪ್ರಶ್ನೆ ಮಾಡದೆ ಹೋದರೆ ಬಹುಶಃ ವಿಷ್ಣುವರ್ಧನ್ ಅವರಂತಹ ಮೇರು ನಟನಿಗೆ ಇಂತಹ ಸಮಸ್ಯೆಗಳಾದರೆ ಇನ್ನು ಉಳಿದ ಕಲಾವಿದರ ರಕ್ಷಣೆ ಹೇಗೆ? ಸಣ್ಣ ಪುಟ್ಟ ಕಲಾವಿದರಿದ್ದಾರಲ್ಲ, ಅವರ ಯೋಗಕ್ಷೇಮದ ಬಗ್ಗೆ ಯಾವ ಗ್ಯಾರಂಟಿ ಕೊಡಬಲ್ಲದು ಈ ಸರ್ಕಾರ, ಈ ವ್ಯವಸ್ಥೆ? ನಾನು ಒಂದು ಸರ್ಕಾರವನ್ನು ಮಾತನಾಡ್ತಿಲ್ಲ, 6 ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ. ಎಲ್ಲರೂ ಹೊಣೆಗಾರರು. ಇಲ್ಲಿ ಯಾರೂ ಕೂಡ ಮುತುವರ್ಜಿ ವಹಿಸಿಲ್ಲ. 6 ಸರ್ಕಾರಗಳು ಬದಲಾದ 6 ಮುಖ್ಯಮಂತ್ರಿಗಳು ಬದಲಾದರೂ ಕೂಡ ಒಂದು ಅಂಗೈಯಗಲ ಜಾಗವನ್ನು ಪರಿಹರಿಸಲಿಕ್ಕಾಗಂದ್ರೆ ಅಂದರೆ ಏನು ಆಗಲ್ಲ ಅಂತಾನೆ ಇಲ್ಲ. ಸರ್ಕಾರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇಚ್ಛಾಶಕ್ತಿ ಕೊರತೆ. ಅಂದರೆ ಇವರೇನು ಮಾಡ್ತಾರೆ ಬಿಡು, ಇವರು ಯಾರು ಕೇಳ್ತಾರೆ ಬಿಡು, ಈ ತರಹದ ಒಂದು ಮನೋಭಾವದಲ್ಲಿ ಅವರಿದ್ದಾರೆ. ಇದು ತಪ್ಪು. ಕೇಳೋರಿದ್ದೀವಿ. ಅವರಿಗೆ ಗಂಡು ಮಕ್ಕಳು ಇಲ್ಲದೆ ಇರಬಹುದು, ಬಟ್ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಮಗುವೂ ಕೂಡ ಅವರ ಉತ್ತರಾಧಿಕಾರಿಯೇ, ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಅವರ ಉತ್ತರಾಧಿಕಾರಿಯೇ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಬೇಕಾಗಿತ್ತು, ಸರ್ಕಾರಕ್ಕೆ ತಿಳಿಯಪಡಿಸಬೇಕಾಗಿತ್ತು. ಈ ಕಾರಣಕ್ಕೋಸ್ಕರ ನಾವು ಡಿಸೆಂಬರ್ 17ಕ್ಕೆ ಅಂದರೆ ಮುಂದಿನ ಭಾನುವಾರ, 2 ದಿವಸ ಕಳೆದು ಭಾನುವಾರ ದಿವಸ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಸುಮಾರು 20,000ಕ್ಕಿಂತ ಹೆಚ್ಚು ಅಭಿಮಾನಿಗಳು ಬಂದು ಸೇರುವಂತಹ ನಿರೀಕ್ಷೆ ಇದೆ. ದೊಡ್ಡ ಮಟ್ಟದಲ್ಲಿ ಹಳ್ಳಿ ಹೋಗಿ ಪ್ರಚಾರಗಳನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಮೈಸೂರಲ್ಲಿ ಒಂದು ರಥ ಸಿದ್ಧ ಮಾಡಿ ಆ ರಥವನ್ನು ಊರಲ್ಲಿ ಕಳಿಸ್ತಿದ್ದಾರೆ. ಪೋಸ್ಟರ್ಗಳನ್ನು ಮನೆ ಬೀದಿಗಳಲ್ಲೂ ಕೂಡ ಪೋಸ್ಟರ್ಗಳನ್ನು ಅಂಟಿಸ್ತಿದ್ದಾರೆ ಅವರೇ ಸ್ವಯಂ ಪ್ರೇರಣೆಯಿಂದ. ಜೊತೆಗೆ ಶಬರಿಮಲೆಗೆ ಹೋದಂತಹ ಭಕ್ತರು ಅಲ್ಲಿ ಹರಕೆಯನ್ನು ಹೊರತಿದ್ದಾರೆ, ನಮ್ಮ ಯಜಮಾನರ ಪುಣ್ಯಭೂಮಿ ಆಗ್ಬಿಡ್ಲಿ ಈ ಸಲ ಆದರೂ ಅಂತ ಹೇಳಿ. ಹೀಗೆ ತರಹೇವಾರಿ ಸಿದ್ಧತೆಗಳು, ತರಹೇವಾರಿ ಪ್ರಾರ್ಥನೆಗಳು, ಇನ್ನು ಲಕ್ಷಾಂತರ ಜನರ ಮನಸ್ಸಿನ ಕೋರಿಕೆಗಳು ಈ ಪ್ರತಿಭಟನೆಯಾಗಿ ಹೊರಹೊಮ್ಮುತ್ತಿದ್ದಾವೆ. ಪ್ರತಿಭಟನೆಗೆ ಈ ಎಲ್ಲರ ಮನಸ್ಸುಗಳು, ಅವರ ನೋವು ಕೂಡ ಒಂದು ಕಾರಣ. ಸೊ ಡಿಸೆಂಬರ್ 17ಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಈ ಹೋರಾಟದಲ್ಲಿ. ಇದು ನೆನಪಿರಲಿ, ಇದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ನೋವಲ್ಲ, ವಿಷ್ಣುವರ್ಧನ್ ಅಭಿಮಾನಿಗಳ ಹಕ್ಕೊತ್ತಾಯವಲ್ಲ, ಇದು ಸಮಸ್ತ ಕನ್ನಡಿಗರ ಹಕ್ಕೊತ್ತಾಯವಾಗಬೇಕು. ರಾಜಧಾನಿಯಲ್ಲೇ ಒಬ್ಬ ಮೇರು ನಟನಿಗೆ ಜಾಗ ಕೊಡ್ತಿದ್ರೆ ನೀವು ಇನ್ಯಾರಿಗೆ ಜಾಗ ಕೊಡ್ತೀರಿ ಅಂತ ಕೇಳಬೇಕಾಗಿದೆ. ಇದು ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ ಬೆಂಗಳೂರಲ್ಲಿ ಆಗಬೇಕಾಗಿದೆ. ಸೊ ಜಾತಿ, ಕುಲ, ಮತ, ಧರ್ಮಗಳನ್ನು ಬಿಟ್ಟು ಎಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ. ಮತ್ತು ನಟರ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಳಿ, ಕನ್ನಡ ಚಿತ್ರರಂಗಕ್ಕೆ ಬೆನ್ನೆಲುಬು ಗಟ್ಟಿ ಇಲ್ಲದೆ ಇದ್ದಾಗ ಬೆನ್ನೆಲುಬಾಗಿ ನಿಂತಹ ಮಹನೀಯರುಗಳು 4-5 ಜನ, ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶಂಕರ್ ನಾಗು, ಅಂಬರೀಷು, ಹೀಗೆ ಆ ಪಟ್ಟಿ ಒಂದು ತುಂಬ ಬೆಳೆಯುತ್ತೆ. ಇವರೆಲ್ಲರೂ ಇಲ್ಲದೆ ಇವತ್ತಿನ ಚಿತ್ರರಂಗ ಎಂಬ ಈ ಚಂದನವನ, ಈ ಹೂದೋಟ ಇಲ್ಲ. ಆವತ್ತು ಅವರು ಹೊತ್ತು ಬಿತ್ತು ನೆಲವನ್ನು ಹಸನು ಮಾಡಿ ಹೊತ್ತು ಬಿತ್ತು ಬೀಜ ಬಿತ್ತಿದ್ರು. ಪಾಪ ಅವರು ಫಸಲೇ ತಿನ್ನಲಿಲ್ಲ. ಕೋಟಿ ರೂಪಾಯಿ ಸಂಭಾವನೆ ನಾನು ಈ ಹೆಸರು ಹೇಳಿದ್ನಲ್ಲ, ಯಾರೂ ತಗೊಳ್ಳೇ ಇಲ್ಲ. ಕೋಟಿ ರೂಪಾಯಿ ಸಂಭಾವನೆಯನ್ನು ಯಾರೂ ತಗೊಳ್ಳಿಲ್ಲ. ಇವತ್ತು ಆ ಮಹನೀಯರುಗಳು ಹಸನು ಮಾಡಿ ಒತ್ತು ಬಿತ್ತು ಹೋಗಿದ್ರ ಫಲವಾಗಿ ಇವತ್ತಿನ ನಟರುಗಳು ಎಷ್ಟೆಷ್ಟು ಕೋಟಿ ಲೆಕ್ಕದಲ್ಲಿ ಸಂಭಾವನೆ ತಗೋತಿದ್ದಾರೆ ಅಲ್ವಾ. ಆ ನಟರಿಗೆ ಋಣ ಇರಬೇಕಲ್ವ. ಈಗ ನಮಗೆ ವೈಯಕ್ತಿಕವಾಗಿ ಹೇಳೋದಾದ್ರೆ ಒಂದು ಪಿತ್ರಾರ್ಜಿತ ಆಸ್ತಿ ಅಂತ ಬರುತ್ತೆ. ನನ್ನ ತಾತನಿಂದ ಬಂತು, ನನ್ನ ಅಪ್ಪನಿಂದ ಬಂತು, ಅದನ್ನು ನಾನು ಕಾಪಾಡ್ಕೋಬೇಕು. ಸೊ ಅದನ್ನ ಇನ್ನೊಂದು ಸ್ವಲ್ಪ ವೃದ್ಧಿ ಮಾಡಬೇಕು.
ಹಾಳು ಮಾಡಬಾರ್ದು, ಗೌರವ ಕೊಡಬೇಕು, ಮನೆಯಲ್ಲಿ ಒಂದು ಫೋಟೋ ಇಟ್ಟಿರ್ತೀವಿ, ಇದೆಲ್ಲ ಮಾಡ್ತೀವಲ್ಲ ನಾವು. ಚಿತ್ರರಂಗವು ಅವ್ರ ಕುಟುಂಬ ಅಂತ ಅಂದ್ಕೊಳ್ಳೋದಾದ್ರೆ ಈ ಮಹನೀಯರನ್ನೆಲ್ಲ ಈಗಿನವ್ರು ನೆನಿಬೇಕಲ್ವಾ, ಈಗಿನವ್ರು ನೆನೆದು ಸೊ ಅವ್ರಿಗೆ ಈ ಥರ ತೊಂದರೆ ಆದಾಗ ಇವರು ಹೆಗಲಾಗಿ ನಿಲ್ಲಬೇಕಲ್ವಾ. ಹೌದು, ನಾವಿರಬೇಕು, ಮೊದಲನೇದಾಗಿ ನಾವು ಫಸ್ಟ್ ಅಲ್ಲಿ ಇರಬೇಕು. ನಮ್ಮ ಮನೆ ಹಿರಿಯಣ್ಣನಿಗೆ ಸಮಾಧಿನೇ ಹೊಡೆದಾಗ್ತಾ ಇದ್ದಾರೆ ಅಂದರೆ ನಾವು ಯಾವ ಲೆಕ್ಕ ಮುಂದಿನವರಿಗೆ? ಸೊ ಇದೊಂದು ಪಾಠ ಆಗಬೇಕು, ಇತಿಹಾಸದಲ್ಲಿ ಇದೊಂದು ಪಾಠ ಆಗಬೇಕು. ಮುಂದೆ ಯಾರು ಕೂಡ ಯಾರು ಈ ಥರ ಮಾಡಬಾರ್ದು. ಒಬ್ಬರ ಅಂತ್ಯ ಸಂಸ್ಕಾರ ಆಗಬೇಕಾದ್ರೆ ಅದ್ರ ಪೂರ್ವಾಪರ ಚರ್ಚೆಗಳು ಮಾಡಿ ಜಾಗದ ಬಗ್ಗೆ ಮಾಡಬೇಕು, ಅಥವಾ ಸಮಾಧಿಗಳೇ ಮಾಡೋದು ನಿಲ್ಲಿಸಬೇಕು. ಚಿತಾಗಾರದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಭಸ್ಮ ಮಾಡಿ ಬಿಸಾಕಬೇಕು. ಈ ಥರದ್ದು ಏನೋ ಒಂದು ನಿರ್ಧಾರ ಮಾಡ್ಬೋದಲ್ಲ. ಇದೆಲ್ಲ ಆಗಬೇಕು ಅಂತಂದರೆ ಸೊ ಇವತ್ತು ಇತಿಹಾಸದ ಈ ಪಾಠ ಎಲ್ರಿಗೂ ಕೂಡ, ಈ ವಿಷಯ ಎಲ್ರಿಗೂ ಒಂದು ಪಾಠವಾಗಬೇಕು. ಸೊ ಅದರಿಂದ ನಾನು ಚಿತ್ರರಂಗದ ಎಲ್ಲರನ್ನ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ಇದು ನಿಮ್ಮ ಮನೆಯ ಹಿರಿಯಣ್ಣನ ಸಮಸ್ಯೆ, ನೀವೆಲ್ಲರೂ ಬರಬೇಕು, ಭಾಗವಹಿಸಬೇಕು, ದೊಡ್ಡ ಮಟ್ಟದಲ್ಲಿ ಧ್ವನಿಯಾಗಬೇಕು ಅಂತ ಕೇಳ್ಕೊತೀನಿ. ಐ ಹೋಪ್ ಎಲ್ಲರೂ ಕೂಡ ಬರ್ತಾರೆ, ಬೆಂಬಲವಾಗಿ ನಿಲ್ತಾರೆ ಅಂತ. ಇವತ್ತು ಕಿಚ್ಚ ಸುದೀಪ್ ಅವರನ್ನು ಭೇಟಿ ಮಾಡಿದ್ದೆ. ಅವರು ಒಂದೇ ಮಾತು ಹೇಳಿದ್ದು, ಸ್ಮಾರಕ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲವನ್ನು ಮಾಡ್ತೀನಿ, ನಾನು ನಿಮ್ಮಲ್ಲೊಬ್ಬ ಅಂತ ಭಾವಿಸಿ ಮುನ್ನಡೀತಾ ಇರಿ ನೀವು ಅಂತ ಹೇಳಿದರು. ಅದೊಂದು ದೊಡ್ಡ ಮಾತು. ಹಾಗೆ ಉಳಿದ ನಟನು ಡಾಲಿ ಧನಂಜಯ್ ಅವರು, ನೀನಾಸಂ ಸತೀಶ್ ಅವರು, ನೆನಪಿರ್ಲಿ ಪ್ರೇಮ್ ಅವರು, ವಸಿಷ್ಠ ಸಿಂಹ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಹಾಗೆ ಯಶ್ ಅವರು, ಇವರನ್ನೆಲ್ಲೂ ಕೂಡ, ಮತ್ತೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ರವಿಚಂದ್ರನ್ ಅವರು, ಇವ್ರನ್ನೆಲ್ಲೂ ಕೂಡ ನಾವು ಸಂಪರ್ಕ ಮಾಡುವಂತಹ ಪ್ರಯತ್ನದಲ್ಲಿದ್ದೀವಿ. ಅವರೆಲ್ಲರಿಗೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ, ಅವರೆಲ್ಲರೂ ಕೂಡ ಧ್ವನಿ ಎತ್ತುತ್ತಾರೆ ಅಂತ ನಾನು ಭಾವಿಸ್ತೇನೆ. ಇದು ರಾಜ್ಯಗೆ ಕನ್ನಡಿಗರು ಜನಾಭಿಪ್ರಾಯ ಸಿದ್ಧವಾಗ್ಬಿಟ್ರೆ, ಜನಾಂದೋಲನವಾಗಿ ಮಾರ್ಪಟ್ಬಿಟ್ರೆ ಯಾರು ಬರಲಿ ಬಿಡಲಿ ಅದೊಂದು ವಿಷಯವಾಗಲ್ಲ. ಇದು ಜನಾಂದೋಲನವಾಗಬೇಕು ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ಸಕಾರಣಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ನಾನು ಇಷ್ಟೊತ್ತು ಹೇಳಿದ್ದೇನೆ. ದಯವಿಟ್ಟು ನಾವೆಲ್ಲರೂ ಜೊತೆಯಾಗಿ ಇದೊಂದು ಹೋರಾಟವನ್ನು ಜನಾಭಿಪ್ರಾಯವಾಗಿಸಿ, ಜನಾಂದೋಲನವನ್ನಾಗಿಸಿ. 14 ವರ್ಷ ಆಗೋಯ್ತು ಸರ್. 14 ವರ್ಷದಿಂದ ಕಾದು 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 ಜನರಿಗೂ ನೋಡೋರ್ಗೂ ಕೂಡ ಏನಪ್ಪ ಇವ್ರದ್ದು ಮುಗಿದ ಕತೆ ಅಂತ ಅವರೂ ಬೇಜಾರು ಮಾಡ್ಕೋತಾರೆ. ನಮಗೂ ಮನೆ ಮಠ ಬದುಕುಗಳೆಲ್ರಿಗೂ ಇದ್ದಾವೆ, ಅದನ್ನು ಬಿಟ್ಟು ನಾವು ಕೂಡ ಹೋರಾಟ ಮಾಡ್ಕೊಂಡೇ ಇರಬೇಕು. ಮೇಲೆ ಎಲ್ಲೋ ಇರೋ ಯಜಮಾನರಿಗೂ ಕೂಡ ಏನೇ ಅಸಹ್ಯ, ಇದು ಸುಮ್ಮನೆ ಬಿಟ್ಬಿಡ್ರಯ್ಯ ಅಂತ ಅವರು ಕೂಡ ಅಲ್ಲಿಂದ ಬೈತಿದ್ದಾರೇನೋ ಅಂತ ನಂಗೆ ಅನಿಸುತ್ತೆ. ಬಟ್ ಬಿಡಬಾರ್ದಲ್ಲ, ಮುಂದಿನ ತಲೆಮಾರಿಗೆ ಇದೊಂದು ಪಾಠವಾಗಬೇಕು. ಮೇರು ನಟರಿಗೆ ಹಿಂಗಾದ್ರೆ ಏನು, ಸಣ್ಣ ಪುಟ್ಟ ನಟರಿಗೆ ಏನು ಕತೆ ಆಗುತ್ತೆ? ಕಲಾವಿದರ ರಕ್ಷಣೆಯಲ್ಲಿ ಕಲೆ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲ ಇಲ್ಲದೆ ಇರುವಂತಹ ಸಮಾಜ ಒಂದು ಸ್ವಾಸ್ಥ್ಯ ಸಮಾಜ ಅಲ್ಲ, ಆರೋಗ್ಯಕರ ಸಮಾಜ ಅಲ್ಲ. ಅಂತಹ ಸಮಾಜ ನಿರ್ಮಾಣ ಆಗಬೇಕಂತಂದರೆ ಈ ಎಲ್ಲ ಅಂಗಗಳು ಕೂಡ ಸರಿಯಾಗಿರಬೇಕು. ದೇಹದಲ್ಲಿ ಕಿಡ್ನಿ ಮಾತ್ರ ಸರಿ ಇಲ್ಲ, ಹಾರ್ಟ್ಗೆಲ್ಲೋ ಒಂದೇ ಒಂದು ಸ್ಟಂಟ್ ಹಾಕಿದ್ದೀವಿ, ತಲೆಯಲ್ಲಿ ಒಂದು ಸಣ್ಣದೊಂದು ಆಪರೇಷನ್ ಆಗಿದೆ, ಮೂಳೆಯಲ್ಲಿ ರಾಡ್ ಹಾಕಿದ್ದಾರೆ. ಇವೆಲ್ಲ ಕೂಡ ಒಂದು ಆರೋಗ್ಯವಂತ ವ್ಯಕ್ತಿಯ ಲಕ್ಷಣಗಳಲ್ಲ. ಹಾಗೆ ಆರೋಗ್ಯಕರ ಸಮಾಜದ್ದು ಕೂಡ ಈ ಥರ ಒಬ್ಬನ ಸಮಾಧಿ ಹೊಡೆದಾಗ್ತಾ ಇದ್ದಾರೆ, ಇನ್ನೊಬ್ಬನ ಯಾರೋ ಅವನನ್ನು ಅವಕಾಶಗಳಿಂದ ವಂಚಿತರನ್ನಾಗಿಸ್ತಿದ್ದಾರೆ, ಇನ್ನೊಬ್ಬರಿಗೆ ಯಾರಿಗೋ ಅಪಾತ್ರ ನನಗೆ ಎಲ್ಲವೂ ಸಿಗೋ ಥರ ಆಗ್ತಾ ಇದೆ. ಇದೆಲ್ಲವೂ ಕೂಡ ಅಸ್ವಾಸ್ಥ್ಯ ಸಮಾಜದ ಲಕ್ಷಣಗಳಲ್ಲ. ಸೊ ಇಂತಹದರ ವಿರುದ್ಧವಾಗಿ ನಿಲ್ಲಬೇಕಾದಂಥದ್ದು ಪ್ರತಿ ತಲೆಮಾರು ಕೂಡ ಯೋಚನೆ ಮಾಡಬೇಕಾದಂಥ ವಿಷಯ. ಮತ್ತು ಇನ್ನೊಂದು ದೊಡ್ಡ ಮಾತಿದೆ, ನಾವು ನಮ್ಮ ಹಿಂದಿನವರಿಗಿಂತ ಉತ್ತಮವಾಗಿ ಯೋಚನೆ ಮಾಡಿದರೆ ನಮ್ಮ ಮುಂದಿನ ತಲೆಮಾರು ನಮಗಿಂತ ಚೆನ್ನಾಗಿ ಬದುಕುತ್ತೆ ಅಂತ. ಉದಾಹರಣೆಗೆ ಈಗ ಗಾಂಧಿ, ಬಸವ, ಅಂಬೇಡ್ಕರ್ ಅವರೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರಿಂದ ನಾವು ಇವತ್ತೆಲ್ಲ ಇಷ್ಟೆಲ್ಲ ಅವಕಾಶಗಳನ್ನು ಪಡೆದಿದ್ದೇವೆ, ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ, ಸಮಾನತೆಯನ್ನು ಪಡೆದಿದ್ದೇವೆ. ಈ ತರಹದೆಲ್ಲ ಇದೆಯಲ್ಲ, ಯಾಕಂದರೆ ಅವರು ಎಲ್ರಿಗಿಂತ ಬೆಟರಾಗಿ ಯೋಚನೆ ಮಾಡಿದರು ಅನ್ನೋ ಕಾರಣಕ್ಕೆ. ನಾವು ಕೂಡ ಇವತ್ತು ಆಗ ಗಾಂಧಿ, ಬಸವ, ಬುದ್ಧ, ಅಂಬೇಡ್ಕರ್ ಯೋಚನೆ ಮಾಡಿದ್ರಲ್ಲ, ಅವ್ರಿಗಿಂತ ಉತ್ತಮವಾಗಿ ನಾವು ಈಗ ಯೋಚನೆ ಮಾಡಿದರೆ ನಮ್ಮ ಮುಂದಿನ ತಲೆಮಾರು ಚೆನ್ನಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮದು ಇದೊಂದು ಯೋಚನೆ. ಯಜಮಾನರಿಗೆ ಅನ್ಯಾಯ ಆಗುವಂಥದ್ದು ಈ ತಲೆಮಾರಿಗೆ ಆದಂತಹ ಅನ್ಯಾಯ, ಕಲಾ ಪ್ರಪಂಚಕ್ಕೆ, ಕಲಾ ಜಾತಿಗೆ ಆಗ್ತಿರೋಂಥ ಅವಮಾನ ಅಂತ ಭಾವಿಸಿ ನಾವು ಈ ಮುನ್ನಡೆ ಇಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ಕೈ ಮುಗಿದು ಕೇಳ್ಕೊತೇನೆ. ಇದಿಷ್ಟು ನನ್ನ ಮಾತುಗಳು. ಮತ್ತದೇ ಮಾತುಗಳನ್ನು ಪುನರಾವರ್ತನೆ ಮಾಡಿ ಸುಮ್ಮನೆ ಸಮಯ ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳೋದಾದರೆ ತುಂಬ ಜನ ಕೇಳ್ತಿದ್ದಾರೆ. ಗಂಗಾಧರ್ ಎಂ ಅವರು ಥಮ್ಸಪ್ ಮಾಡಿದ್ದಾರೆ. ಸರ್ವಣ ಸುಧಾ ಅವರು ಸಿಂಹದ ಎಮೋಜ್ ಹಾಕಿದ್ದಾರೆ.
ಕಾಶಿಂ, ಸಾಗರ್, ಸೊಲ್ಲಾಪುರ್, ಹೀಗೆ ತುಂಬ ಜನ ತಾವು ಇಲ್ಲಿ ನೋಡ್ತಾ ಇದ್ದೀರಾ. ಯಾರಾದರೂ ಏನೋ ಪ್ರಶ್ನೆಗಳು ಕೇಳಿದರೆ ನಾವು ಖಂಡಿತವಾಗ್ಲೂ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀವಿ ಇನ್ನೊಂದು 5 ನಿಮಿಷ ಕಾಲ. ಸೊ ಭರತ್ ಎಲ್ಲ ಹಾಯ್ ಸರ್, ಹಾಯ್. ಪ್ರಾರ್ಥನಾ ಎಮ್ ಈಸ್ ವಾಚಿಂಗ್. ಕನ್ನಡಿಗ ವಿಷ್ಣು ಸಂಗಮೇಶ್, ಓಕೆ ಸರ್. ನೀವು ಭಾಳ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಪ್ರಿನ್ಸ್ ಮಲ್ಲಿಕಾರ್ಜುನ್ ಪ್ರಿಜಿನ್, ಖಂಡಿತ ಸರ್, ಥ್ಯಾಂಕ್ ಯು. ಆರ್ ಪಿ ರಾಮು, ಅಭಿಮಾನಿಗಳ ಆರಾಧ್ಯ ದೈವ ಕರ್ನಾಟಕ ಸುಪುತ್ರ ಕರುಣಾಮಯ ಹೃದಯವಂತ ಕೋಟಿಗೊಬ್ಬ ಅಭಿನವ ಭಾರ್ಗವ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಜೈ ಜೈ. ಕನ್ನಡಿಗ ರಾಜು, ಹಾಸನ ಹುಡುಗ, ಚಾಲಕರ ಸಂಘಟನೆ ಎಲ್ಲ ಚಾಲಕರು ಖಂಡಿತ ಬಂದೇ ಬರ್ತೀವಿ. ಥ್ಯಾಂಕ್ ಯು ಗೆಳೆಯ, ಈಗಾಗಲೇ ನಿಮ್ಮ ಬೆಂಬಲ ಬಂದಿದೆ. ಮತ್ತು ಕಿರಣ್ ಕುಲಕರ್ಣಿ, ನಮಸ್ಕಾರ ಸರ್. ಇವತ್ತು ಈ ಲೈವ್ ಬರಲಿಕ್ಕೆ ಕಿರಣ್ ಕೂಡ ಕಾರಣ. ಹಾಗೆ ಮೆರವಣಿಗೆ ಹೊರಡೋ ಸಮಯ, ಮೆರವಣಿಗೆ ಸ್ವಲ್ಪ ಹೈಕೋರ್ಟಲ್ಲಿ ಆರ್ಡರ್ ಇದೆ ಅಲ್ಲ. ಕಳೆದ ಬಾರಿ ಮೇಕೆದಾಟು ಹೋರಾಟ ಸಂದರ್ಭದಲ್ಲಿ ಅನುಮತಿ ತಗೊಂಡಿಲ್ಲ ಅಂತ ಹೇಳಿ ಕೋರ್ಟಲ್ಲಿ ಏನು ಬೆಂಗಳೂರಲ್ಲಿ ಮೆರವಣಿಗೆ ಮಾಡಬಾರ್ದು ಅಂತ ಹೇಳಿದೆ. ಆ ಚರ್ಚೆಗಳ ಹಂತದಲ್ಲಿದೆ, ನಾವು ಹೇಳ್ತೀನಿ ನಿಮಗೆ. ಸೊ ಮತ್ತೆ ಕಿರಣ್ ಎಸ್, ಹಾಯ್ ಸರ್, ಹಾಯ್. ಮಂಜುನಾಥ್, ಸೂಪರ್ ಸರ್. ರಾಜು ವಿಷ್ಣು, ಹಾಯ್ ಸರ್. ಚಿನ್ನುವರ್ಧನ್, ಹಾಯ್ ಸರ್. ಶಂಕರ್ ತಿಮ್ಮಯ್ಯ, ಗೆಳೆಯ ನಿಮ್ಮ ಜೊತೆ ನಾವೆಲ್ಲ, ಧನ್ಯವಾದಗಳು ಸರ್. ನಮಸ್ತೆ ಸರ್. ಮೃತ್ಯುಂಜಯ್ ಹಿರೇಮಠರು, ನಮ್ಮ ಹುಬ್ಳಿ ಧಾರವಾಡದ ಅಧ್ಯಕ್ಷರು, ಧಾರವಾಡ ಜಿಲ್ಲಾ ಘಟಕ VSS, ಭಾಳ ದೊಡ್ಡ ಸಂಘಟಕರು. ಯಮನಪ್ಪ ಚನ್ನದಾಸರ್ ವಾಚಿಂಗ್. ರತ್ನ, ನಾನು ಕೂಡ ವಿಷ್ಣು ಸರ್ ಪಕ್ಕಾಭಿಮಾನಿ, ಹೋರಾಟ ವಿಷಯಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಸತೀಶ್ ಕುಮಾರ್, ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್. ನಾವೆಲ್ಲರೂ ಮಾಡ್ತಾ ಇದ್ದೀವಿ ಒಟ್ಟಿಗೆ, ಬನ್ನಿ ಸರ್. ಪ್ರವೀಣ್ ಲಿಂಗಪ್ಪ, ನಿಮ್ಮ ಜೊತೆ ಖಂಡಿತ ಇರ್ತೇವೆ. ಸಿಗಬೇಕು ಸರ್ ಡಿಸೆಂಬರ್ 17ಕ್ಕೆ ನೀವು. ಮಲ್ಲಿಕಾರ್ಜುನ್ ಕೆ ಈಜ್ ವಾಚಿಂಗ್. ಚೆನ್ನಾಗಿ ಜೈವ ನಮ್ಮದಾಗಲಿ. ಎಸ್, ಜೈವ ನಮ್ಮದಾಗಲಿ. ಬೆಳಗಾವಿ ರಾಯಣ್ಣವರು, ಇಷ್ಟೊತ್ತು ನಿಮ್ಮ ಬಗ್ಗೆನೇ ಹೇಳಿದೆ ಆರಂಭದಲ್ಲಿ. ನೀವೊಂದು ಪತ್ರಿಕೆ ರೀತಿ ಕನ್ನಡ ಚಳುವಳಿ ಕೆಲಸ ಮಾಡ್ತಾ ಇದ್ದೀರಾ, ಅಭಿನಂದನೆಗಳು. ತುಳಸಿ ಕೃಷ್ಣ, ಹಣ ನಮಸ್ತೆ. ನಿಮ್ಮ ಕೆಲಸಗಳಿಗೆ ಕನ್ನಡ ಪರವಾಗಿ ಅಭಿನಂದನೆಗಳು ಸರ್. ನೀವು ನಾವು ಎಲ್ಲ ಸೇರಿ ಮಾಡ್ತಾರಂಥದ್ದು. ವಿನಯ್ ಪ್ರಸಾದ್ ಪಿ, ವಿ ಲವ್ ಯು ಟು ಸರ್ ಬಿಕಾಸ್ ಆಫ್ ಮೈ ದಾದಾ. ಎಸ್ ಸರ್, ನನಗೆ ಸಿಕ್ಕೆಲ್ಲ ಪ್ರೀತಿಯು ಕೂಡ ಯಜಮಾನರ ಕಾರಣದಿಂದನೇ ಸಿಕ್ಕದ್ದು. ಮಂಜುನಾಥ್ ಎಂ ವಾಚಿಂಗ್. ಸ್ವಾಮಿ ಖುಷಿ ಮೂರ್ತಿ, ನಮ್ಮ ದೇವರ ದರ್ಶನಕ್ಕೆ ಬರೋಕ್ಕೆ ನಾನು ರೆಡಿ ಇದ್ದೀನಿ, ನಾನು ಬರ್ತೀನಿ ಬನ್ನಿ. ಚಿನ್ನುವರ್ಧನ್, ಜೈ ವಿಷ್ಣು ದಾದಾ. ಹನುಮಂತರಾಜು ಜಿ, ರಾಮು ಖುಷಿ. ಗೌಡ್ರು ವಿಷ್ಣು ಕದಂಬ, ನಮಸ್ತೆ ಅಣ್ಣ. ಗೌಡ್ರೆ ನಮಸ್ತೆ, ಹೇಗಿದೆ ಬೇಕ್ರಿ ಬಿಸ್ನೆಸ್ಸು? ಶ್ರೀನಿವಾಸ್ ಶ್ರೀನಿ, ಹಾಯ್, ಹಲೋ ಸರ್, ಹಾಯ್. ಯೋಗೇಶ್ ಆಚಾರ್ಯ, ರಮೇಶ್ ರಮೆ, ಭಾನುವಾರ ನಿಮ್ಮ ಜೊತೆಗೆ ಸಿಗಿ ಸರ್, ಕಾಯ್ತಿರ್ತೇನೆ. ಬಸವರಾಜಪ್ಪ MG ಬಸ್ಸು ಸರ್, ಯಾವ ಸ್ಥಳದಿಂದ ಪ್ರತಿಭಟನೆ ಶುರು ಆಗುತ್ತೆ? ಫ್ರೀಡಮ್ ಪಾರ್ಕ್ಗೆ ಬಂದ್ಬಿಡಿ ಸರ್. ಶ್ರೀನಿವಾಸ್ ಶ್ರೀನಿ, ಹಾಯ್, ಹಲೋ ಸರ್. ಸಿದ್ದರಾಜು ಎನ್ ಈಸ್ ವಾಚಿಂಗ್. ರಾಜು ಬಿ, ರಾಜು ಉತ್ತರ ಕರ್ನಾಟಕ ಉದಗ್. ವಿಷ್ಣು ಗೋಲ್ಡನ್ ರಾಕಿ, ಹಾಯ್ ಗೋಲ್ಡನ್ ರಾಕಿ. ಮಧುಮಗ. ಗಿರೀಶ್ ಬಿ ವಾಚಿಂಗ್. ರಾಕೇಶ್ ರಾಕಿ, ನಮಸ್ತೆ ಸರ್. ವಿಜಯ್ ಕುಮಾರ್ ಕರ್ಜಗಿ, ಹಾಯ್. ಪ್ರವೀಣ್ ಮಂಗಳೂರು ಆರ್ ವಾಚಿಂಗ್. ಮಂಜುನಾಥ್ ಮಂಜು, ನಮಸ್ತೆ ಸರ್. ಬಸು ಬಲೇದ, ನಮಸ್ತೆ ಸರ್. ಶ್ರೀನಿವಾಸ್ ಶ್ರೀನು, ಹಾಯ್, ಹಲೋ ಸರ್. ಸರ್ ಹಾಯ್, ಹಲೋ 3 ಸಲ ಹೇಳಿದೆ ನಿಮಗೆ. ರತ್ನಮ್ಮ ಶಿವಕುಮಾರ್ ಟ್ರಸ್ಟ್ ಸರ್, ಆ ಲ್ಯಾಂಡ್ನ ಪರ್ಚೇಸ್ಗೆ ಕೇಳಿ ಸರ್, ಅಭಿಮಾನಿಗಳು ತಗೋಬೋಣ. ನಾನು ಅದೇ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮೈಸೂರಲ್ಲೂ ಕೊಟ್ಟು ಬೆಂಗಳೂರಲ್ಲೂ ಕೊಡಬೇಕು ಅನ್ನೋಂತಹ ಸಂದಿಗ್ಧತೆ ಏನಿದ್ರೆ ಅವರು ಬಕ್ಕರ್ಸಕ್ಕೆ ಎಷ್ಟು ನಷ್ಟ ಆಗುತ್ತೆ ಹೇಳಿ ತುಂಬಿಕೊಡೋಣ ಅಂತ ನಾನು ಅದನ್ನೇ ಕೇಳ್ತಿದ್ದೀನಿ. ಹರೀಶ್ ವಿಷ್ಣುಪ್ರಿಯ, ಖಂಡಿತ ಸರ್. ಜೈ ವಿಷ್ಣು ದಾದಾ, ಜೈ ಸರ್. ಮಂಜುನಾಥ್ ಚಿಂಚೋಡಿ ಸರ್, ನಮಸ್ತೆ ನಮಸ್ತೆ. ರಾಜು ಕನ್ನಡಿಗ, ಅವರವರ ವಾಹನದ ಜೊತೆ ಪ್ರತಿಯೊಬ್ಬ ಚಾಲಕ ಬರಬೇಕಂತ ತಿಳಿಸಿ ಸರ್. ವಾಹನಗಳು ಮೆರವಣಿಗೆ ಇಲ್ಲದೆ ಇರೋದ್ರಿಂದ ನೀವು ಜನ ಬಂದರೆ ಸಾಕು ಸರ್. ರಾಜು, ಹಾಯ್. ಕೇಶವ್, ಗುಡ್ ವರ್ಕ್. ಎಸ್ ಮೀನಾ, ರಾಜೇಂದ್ರ ಗಿಲ್ಕಿ, ಸಂಪತ್ ಗೌಡ, SKP, ಮುತ್ತುರಾಜ್ ವಿಷ್ಣು, ಅಭಿಷೇಕ್ ಗೌಡ, ಶಂಕರ್ ತಿಮ್ಮ. ಆ ದೇವರು ನಿಮಗೆ ಆಯುಸ್ಸು ಆರೋಗ್ಯ. ಥ್ಯಾಂಕ್ ಯು ಸರ್. ಫ್ರೀಡಮ್ ಪಾರ್ಕ್ನ ಸೌಂಡ್ ಇಡೀ ಕರ್ನಾಟಕಕ್ಕೆ ಕೇಳಿಸ್ಬೇಕು. ಎಸ್ ಸರ್, ಬನ್ನಿ ಸರ್ ಕೇಳಿಸೋಣ.
ಭಗವಂತ ಮುತ್ಯಾಲಪ್ಪ ನಮಸ್ಕಾರ ಸರ್. ನಿಮಗೆ ನಮ್ಮ ಭಗವಂತ ಮುತ್ಯಾಲಪ್ಪ ಅಭಿಮಾನಿಗಳ ಮಧ್ಯದಲ್ಲಿರೋ ಭಗವಂತನೇ ನಿಜವಾಗ್ಲೂ. ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ, ಎಲ್ಲ ಕೆಲಸಗಳಲ್ಲೂ ಮುಂಚೂಣಿಯನ್ನು ಕಾಯ್ದುಕೋತಾರೆ. ಭಗವಂತಪ್ಪ ಜೈ. ರಂಗನಾಥ್ ಮಹಾದೇವಪ್ಪ, ಮಂಜುನಾಥ್ ಮಂಜು, ವಿನಯ್ ಪ್ರಸಾದ್, ಜಯ ನಮ್ಮದೇ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಈ ಸರಿ ಇದನ್ನ ತಾರ್ಕಿಕ ಅಂತ್ಯ ಕೊಡಬೇಕು ಸರ್. ಎಷ್ಟು ವರ್ಷ ಹೀಗೆ ಮುಂದುವರಿಸೋದು, ಅದರಿಂದ ಅದು ಮಾಡೋಣ. ಹುಸೇನ್ ಕೆ ವಾಚಿಂಗ್, ರಘುನಾಯಕ್, ದೊರೆಸ್ವಾಮಿ,